ಒಂದು ದಿನ ತಡವಾಗಿದ್ರು ವಿಜಯ್ ಸಿಎಂ ಪಟ್ಟ ಮಿಸ್. ಅದೊಂದು ನಿರ್ಧಾರ ದಳಪತಿ ಅದೃಷ್ಟವನ್ನೇ ಬದಲಿಸಿ ಬಿಡಿತು. ವಿಜಯ್ ತೆಗೆದುಕೊಂಡ ಆ ನಿರ್ಧಾರವೇನು? ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ತಮಿಳುನಾಡು ರಾಜಕೀಯದ ಹೈಡ್ರಾಮಾ ಕೊನೆಗೂ ಮುಕ್ತಾಯವಾಗಿದೆ. 120 ಸದಸ್ಯರ ಬೆಂಬಲ ಪಡೆದ ಟಿವಿಕೆ ಪಕ್ಷ ಸರ್ಕಾರ ರಚನೆ ಮಾಡಿದೆ. ಟಿವಿಕೆ ಪಕ್ಷದ ನಾಯಕ ವಿಜಯ್ ಸಿಎಂ ಪಟ್ಟವನ್ನ ಅಲಂಕರಿಸಿದ್ದಾರೆ. ಗವರ್ನರ್ ಕೂಡ ನೂತನ ಸರ್ಕಾರಕ್ಕೆ ಶುಭ ಕೋರಿದ್ದಾರೆ. ಹೌದು, ದಳಪತಿ ವಿಜಯ್ ಅವರು ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದರು. ವಿಜಯ್ ಜೊತೆ ಒಟ್ಟು 9 ಸದಸ್ಯರು ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದರು. ಆದರೆ ಒಂದು ದಿನ ತಡವಾಗಿದ್ರೂ ವಿಜಯ್ ಸಿಎಂ ಪಟ್ಟ ಮಿಸ್ ಆಗ್ತಾ ಇತ್ತು. ಅದೊಂದು ನಿರ್ಧಾರದಿಂದ ದಳಪತಿ ಅದೃಷ್ಟ ಬದಲಾಗಿತ್ತು. ಹಾಗಾದ್ರೆ ಆ ಅದೃಷ್ಟ ಏನು? ವಿಜಯ್ ತೆಗೆದುಕೊಂಡಂತಹ ಆ ಒಂದು ಡಿಸಿಷನ್ ಏನು? ಎಸ್, ಇದೇ ಇವತ್ತಿನ ಒಂದು ಸ್ಪೆಷಲ್ ವಿಜಯ್ ರಹಸ್ಯ. ವೀಕ್ಷಕರೇ, ಕಳೆದ 1 ವಾರಗಳಿಂದಲೂ ಕೂಡ ತಮಿಳುನಾಡಲ್ಲಿ ಏನೆಲ್ಲ ರಾಜಕೀಯ ಕಸರತ್ತು ನಡೀತು ಅನ್ನೋದನ್ನ ನೀವೆಲ್ಲರೂ ಕೂಡ ನೋಡಿರ್ತೀರ. ಟಿವಿಕೆ ಪಕ್ಷ 108 ಸ್ಥಾನಗಳನ್ನ ಗೆದ್ದಿದ್ರೂ ಕೂಡ ಸರ್ಕಾರವನ್ನ ರಚನೆ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಕಾರಣ ಮ್ಯಾಜಿಕ್ ನಂಬರ್. 234 ವಿಧಾನಸಭಾ ಕ್ಷೇತ್ರಗಳ ಪೈಕಿ 118 ಸ್ಥಾನಗಳ ಮ್ಯಾಜಿಕ್ ನಂಬರ್ ಅನ್ನ ಕೊಡಬೇಕಾಯಿತು ಯಾವುದೇ ಒಂದು ಪಕ್ಷ ಗೆದ್ದಂತಹ ಪಕ್ಷ. ಆದರೆ ಆ ಮ್ಯಾಜಿಕ್ ನಂಬರ್ ಅನ್ನ ಕೊಡ್ಲಿಕ್ಕೆ ಟಿವಿಕೆ ಪಕ್ಷ ಕೂಡ ಕಂಪ್ಲೀಟ್ ವಿಫಲವಾಗಿತ್ತು. ಅದಾದ ನಂತರ ಏನೆಲ್ಲ ಡೆವಲಪ್ಮೆಂಟ್ಗಳಾಯಿತು ತಮಿಳುನಾಡಲ್ಲಿ ಅಂತೇಳಿ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂತಹದ್ದು. ವಿಜಯ್ ಯಾವ ರೀತಿಯಾಗಿ ಸರ್ಕಾರವನ್ನ ರಚನೆ ಮಾಡಲಿಕ್ಕೆ ಏನೆಲ್ಲ ಕಸರತ್ತನ್ನ ಮಾಡಿದ್ರು, ಜೊತೆಗೆ ಎಐಡಿಎಂಕೆ ವಿಜಯ್ ಅವರನ್ನ ಸಿಎಂ ಆಗದೇ ಇರ್ಲಿಕ್ಕೆ ಯಾವ ರೀತಿಯಾಗಿ ಅವರು ಕೂಡ ಗೇಮ್ ಪ್ಲಾನ್ಗಳನ್ನ ಮಾಡ್ತಾ ಇದ್ರು, ಜೊತೆಗೆ ಎಐಡಿಎಂಕೆ ಡಿಎಂಕೆ ಈ ಎರಡೂ ಪಕ್ಷಗಳು ಏನೆಲ್ಲ ಸ್ಟ್ರಾಟಜಿಗಳನ್ನ ಮಾಡ್ಕೊಂಡು ಬಂದ್ರು ಅಂತೇಳಿ ಅದೆಲ್ಲವೂ ಕೂಡ ಗೊತ್ತಿರುವಂತಹದ್ದೇ. ಆದ್ರೂ ಕೂಡ ವಿಜಯ್ 120 ಸ್ಥಾನಗಳನ್ನ ತನ್ನದಾಗಿಸಿಕೊಂಡಿರುವಂಥದ್ದು. ಅದು ಯಾವ ರೀತಿ? ಜಸ್ಟ್ ಒಂದು ದಿನ ಮಿಸ್ ಆಗಿದ್ರು ಕೂಡ ವಿಜಯ್ ಅವರು ಸಿಎಂ ಆಗಲಿಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ. ಎಸ್, ವಿಜಯ್ ಪಾಲಿಗೆ 118 ಸ್ಥಾನಗಳ ನಂಬರ್ ಗೇಮ್ ಒಂದು ಸವಾಲಿನ ಆಟವಾಗಿತ್ತು. ವಿಜಯ್ ಅವರ ಪಕ್ಷದ ಟಿವಿಕೆ ಪಕ್ಷಕ್ಕೆ 5 ಶಾಸಕರನ್ನ ಹೊಂದಿರುವಂತಹ ಕಾಂಗ್ರೆಸ್ ಮತ್ತು 4 ಸ್ಥಾನಗಳನ್ನ ಹೊಂದಿರುವ ಎಡಪಕ್ಷಗಳು ಡಿಎಂಕೆ ತೊರೆದು ವಿಜಯ್ಗೆ ಬೆಂಬಲವನ್ನ ಸೂಚಿಸಿದ್ರು. ಆದರೆ ನಿಜವಾದ ಕಿಂಗ್ ಮೇಕರ್ ಆಗಿದ್ದು ಇಲ್ಲಿ ತೋಲ್ ತಿರುಮಾವಲಂ ಅವರ ವಿಸಿಕೆ ಪಕ್ಷ. ತನ್ನ ಹಳೆಯ ಮಿತ್ರ ಪಕ್ಷವಾದ ಡಿಎಂಕೆಯ ಒತ್ತಡದ ಹೊರತಾಗಿಯೂ ವಿಸಿಕೆ ನಾಯಕತ್ವವು ಸಾಮಾಜಿಕ ನ್ಯಾಯಕ್ಕೆ ಹಂಚಿಕೆಯ ಬದ್ಧತೆಯನ್ನ ಉಲ್ಲೇಖಿಸಿ ಸರ್ಕಾರ ರಚನೆಗೆ ಬೆಂಬಲವನ್ನ ಕೊಟ್ಟಿತ್ತು. ಇನ್ನು ಐಯುಎಂಎಲ್ಎ ಸೇರ್ಪಡೆಯೂ ಕೂಡ ಐಯುಎಂಎಲ್ಎ ಪಕ್ಷ ಕೂಡ ಸರ್ಕಾರ ರಚನೆಗೆ ಮತ್ತಷ್ಟು ಬೂಸ್ಟ್ ಕೊಟ್ಟಿತ್ತು. ಅಂದ್ರೆ ಐಯುಎಂಎಲ್ಎ ಪಕ್ಷದ ಶಾಸಕರು ವಿಜಯ್ ಅವರಿಗೆ ಸಾಥನ್ನ ಕೊಟ್ಟಿತ್ತು. ಇದು ಇಲ್ಲ ಒಂದ್ ಕಡೆ ಸರ್ಕಾರ ರಚನೆಗೆ ಮತ್ತಷ್ಟು ಬೂಸ್ಟ್ ಅನ್ನ ಕೊಟ್ಟಿತ್ತು. 16ನೇ ತಮಿಳುನಾಡು ವಿಧಾನಸಭೆಯ ಅವಧಿ ಮೇ 10ರಂದು ಮಧ್ಯರಾತ್ರಿ ಮುಕ್ತಾಯಗೊಳ್ಳಬೇಕಾಗಿತ್ತು. ಭಾರತೀಯ ಸಂವಿಧಾನದ 172ನೇ ವಿಧಿಯ ಅಡಿಯಲ್ಲಿ ಯಾವುದೇ ವಿಧಾನಸಭೆಯ ಅವಧಿಯು ಅದರ ಮೊದಲ ಸಭೆಯ ದಿನಾಂಕದಿಂದ ನಿಖರವಾಗಿ 5 ವರ್ಷಗಳು. ಮೊದಲೇ ವಿಸರ್ಜಿಸದಿದ್ರೆ ಹೊಸ ಸರ್ಕಾರ ಭಾನುವಾರ ಮಧ್ಯರಾತ್ರಿಯ ಮೊದಲು ಪ್ರಮಾಣ ವಚನ ಸ್ವೀಕರಿಸದಿದ್ರೆ ಅಥವಾ ಸ್ಪಷ್ಟ ಬಹುಮತವನ್ನ ಪಡೆಯಲು ವಿಫಲವಾದರೆ ರಾಜ್ಯವು ಆಳವಾದ ಸಾಂವಿಧಾನಿಕ ಬಿಕ್ಕಟ್ಟಿಗೆ ಸಿಲುಕ್ತಾ ಇತ್ತು. ಅಂತಹ ಪರಿಸ್ಥಿತಿಯಲ್ಲಿ ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಅವರು ಸಂವಿಧಾನದ ವಿಧಿ ಪ್ರಕಾರ 350ರ ಅಡಿಯಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಲು ಶಿಫಾರಸು ಮಾಡಬೇಕಾಗಿತ್ತು. ಇದರರ್ಥ ಕೇಂದ್ರ ಸರ್ಕಾರವು ರಾಜ್ಯಪಾಲರ ಮೂಲಕ ನೇರವಾಗಿ ರಾಜ್ಯದ ಆಡಳಿತವನ್ನ ವಹಿಸಿಕೊಳ್ಳುತ್ತಿತ್ತು. ಒಂದು ವೇಳೆ ಈ ಕ್ರಮವು ಟಿವಿಕೆಯ ಆದೇಶಕ್ಕೆ ತೀವ್ರ ಹೊಡೆತ ಬೀಳ್ತಾ ಇತ್ತು. ಜೊತೆಗೆ ಪ್ರಮಾಣ ವಚನ ಸಮಾರಂಭವನ್ನು ಕೂಡ ವಾರಗಳ ಅಥವಾ ತಿಂಗಳುಗಳ ಕಾಲ ವಿಳಂಬಗೊಳಿಸಬಹುದಾಯಿತು. ಆದರೆ
ಇದೆಲ್ಲವನ್ನು ಅರಿತುಕೊಂಡ ವಿಜಯ್ ಅವರ ಟಿವಿಕೆ ಪಕ್ಷ ಎಲ್ಲಾ ಮಿತ್ರ ಪಕ್ಷಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಒಂದು ಕೆಲಸವನ್ನ ಮಾಡಿದ್ರು. ಅದರಲ್ಲಿ ವಿಜಯ್ ಕೂಡ ಸಕ್ಸಸ್ ಆಗಿದ್ರು. ಯಾವಾಗ 120 ಮ್ಯಾಜಿಕ್ ನಂಬರ್ ಅನ್ನ 118 ಮ್ಯಾಜಿಕ್ ನಂಬರು 120 ಶಾಸಕರು ನನ್ನ ಜೊತೆ ಇದ್ದಾರೆ ಅಂತಂತೇಳಿ ವಿಜಯ್ ಅವರು ಯಾವಾಗ ರಾಜ್ಯಪಾಲರಿಗೆ ಲೆಟರ್ನ ಕೊಟ್ಟರೋ ಆಗ ರಾಜ್ಯಪಾಲ ಅರ್ಲೇಕರ್ ಅವರು ಶನಿವಾರ ಸಂಜೆ ವಿಜಯ್ ಅವರನ್ನ ಸರ್ಕಾರ ರಚಿಸಲು ಔಪಚಾರಿಕವಾಗಿ ಅವ್ರಿಗೆ ಆಹ್ವಾನವನ್ನು ಕೊಟ್ಟರು. ಈ ವಿಚಾರ ಗೊತ್ತಾದ ತಕ್ಷಣ ಪಣೆಯ ಊರಿನಲ್ಲಿರುವಂತಹ ಟಿವಿಕೆ ಪ್ರಧಾನ ಕಚೇರಿಯಲ್ಲಿ ಒಂದು ದೊಡ್ಡ ಸಂಭ್ರಮಾಚರಣೆ ಮುಗಿಲು ಮುಟ್ಟಿತ್ತು. ಟಿವಿಕೆ ಪಕ್ಷ ಇವತ್ತು ಅಧಿಕಾರವನ್ನ ವಹಿಸಿಕೊಂಡಿರುವಂಥದ್ದು. ತಮಿಳುನಾಡಲ್ಲಿ ಮೊದಲ ಬಾರಿಗೆ ವಿಜಯ್ ಅವರು ಸಿಎಂ ಆಗಿ ಅಧಿಕಾರವನ್ನ ವಹಿಸಿಕೊಂಡಿದ್ದಾರೆ. ಟಿವಿಕೆ ಪಕ್ಷ ಸ್ವಂತವಾಗಿ ಸ್ಪಷ್ಟ ಬಹುಮತವನ್ನ ಹೊಂದಿರದ ತಮಿಳುನಾಡಿನಲ್ಲಿ ಸುಮಾರು 5 ದಶಕಗಳಲ್ಲಿ ಇದೇ ಮೊದಲ ಬಾರಿಗೆ ಸಮ್ಮಿಶ್ರ ಸರ್ಕಾರವನ್ನ ರಚನೆ ಮಾಡಿರುವಂಥದ್ದು. ಇದರರ್ಥ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡಿರುವಂತಹ ವಿಜಯ್ಗೆ ದೊಡ್ಡ ಸವಾಲುಗಳು ಕೂಡ ಎದುರಿಸಬೇಕಾಗಿದೆ. ಜೊತೆಗೆ ಮಿತ್ರ ಪಕ್ಷಗಳನ್ನ ವಿಶ್ವಾಸಕ್ಕೆ ಪಡೆದು ಸರ್ಕಾರ ಮುನ್ನಡೆಸುವಂತಹ ಜವಾಬ್ದಾರಿ ವಿಜಯ್ ಅವರಿಗಿದೆ. ಏನೇ ಇರಲಿ, ವಿಜಯ್ ಅವರು ಸಿಎಂ ಆಗಿದ್ದಾರೆ, ಅವರ ಅಭಿಮಾನಿಗಳು ಖುಷಿಯಾಗಿದ್ದಾರೆ. ಆದ್ರೆ ಚುನಾವಣೆ ಸಂದರ್ಭದಲ್ಲಿ ಕೊಟ್ಟಂತಹ ಭರವಸೆಗಳನ್ನ ವಿಜಯ್ ಅವರು ಅದನ್ನ ಈಡೇರಿಸಲೇಬೇಕು. ಆಗ ಮಾತ್ರ ಜನರ ವಿಶ್ವಾಸವನ್ನ ಗಳಿಸಲಿಕ್ಕೆ ವಿಜಯ್ ಅವರಿಗೆ ಸಾಧ್ಯವಾಗುತ್ತೆ. ಈಗಾಗಲೇ ವಿಜಯ್ ಅವರು ಸಿಎಂ ಆಗಲೇಬೇಕು ಅಂತೇಳಿ ಅವರ ಅಭಿಮಾನಿಗಳು, ಅವರ ಫಾಲೋಯರ್ಸ್ ಪ್ರತಿಯೊಬ್ಬರು ಕೂಡ ದೇವರಲ್ಲಿ ಹರಕೆಯನ್ನು ಕೂಡ ಇಟ್ಕೊಂಡಿದ್ರು. ಆದ್ರೆ ಆ ಕಾಲ ಈಗ ಬಂದಿರುವಂತಹದ್ದು. ವಿಜಯ್ ಅವರು ಈಗ ಸಿಎಂ ಆಗಿದ್ದಾರೆ, ತಮಿಳುನಾಡಿನ ಮುಖ್ಯಮಂತ್ರಿ ಆಗಿದ್ದಾರೆ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಾವ ರೀತಿಯಾಗಿ ಅವರು ಯಶಸ್ಸನ್ನ ಕಂಡ್ರೋ ಅದೇ ರೀತಿ ರಾಜಕೀಯದಲ್ಲೂ ಕೂಡ ಅಷ್ಟೇ ಯಶಸ್ಸನ್ನ ಕಾಣ್ಲಿ ಅಂತ ಹೇಳಿ ನಾನು ಈ ಎಪಿಸೋಡ್ ಅನ್ನು ಮುಗಿಸ್ತಾ ಇದ್ದೀನಿ. ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನೇ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.